ಮುಗಳಖೋಡದ ಬಸ್ ನಿಲ್ದಾಣ ಪಕ್ಕದಲ್ಲಿ ಅತಿಕ್ರಮಣ ತೆರವಿಗೆ ತಹಸೀಲ್ದಾರ್ ಆದೇಶ. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯನ. ರಾಯಬಾಗ್ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಅತಿಕ್ರಮಣವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ವಿವಿಧ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಿದ್ದಾರೆ ಎಂಬ ಮಾಹಿತಿಯ ಹಿನ್ನೆಲೆಯಲ್ಲಿ ಶುಕ್ರವಾರ ಪಟ್ಟಣಕ್ಕೆ ರಾಯಬಾಗ್ ತಹಸೀಲ್ದಾರ್ ಭೇಟಿ ನೀಡಿ ಅತಿಕ್ರಮಣವನ್ನು ತೆರವು ಮಾಡುವಂತೆ ಆದೇಶಿಸಿದ್ದಾರೆ. ಅನಧಿಕೃತ ಅಂಗಡಿಗಳನ್ನು ನಿರ್ಮಿಸಿಕೊಂಡು ವ್ಯಾಪಾರ ನಡೆಸುತ್ತಿರುವವರಿಗೆ ವಿದ್ಯುತ್ ಸಂಪರ್ಕ ನೀಡಿದ ವಿದ್ಯುತ್ ಇಲಾಖೆ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದ ತಹಸೀಲ್ದಾರ್ ಕೂಡಲೇ ಈ ಶೆಡ್ಗಳನ್ನು ತೆರವುಗೊಳಿಸಬೇಕು ಹಾಗೂ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಕೆಇಬಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಗ್ರಾಹಕರ ಹಾಗೂ ತಹಸೀಲ್ದಾರರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಾಗ ಅಲ್ಲಿ ಬಾಡಿಗೆ ನಿಮಗ ಕೊಡ್ತಾನೆ ಯಾವ್ದ್ರೆ ನಾನು ತೆಗಿತೀವ್ರಿ ಸರ್. ಎಲ್ಲರೂ ತೆಗಿತಾರೆ. ನಿಮ್ ದೊಡ್ಡ ಕದಿ ಕದಿ ಹಾಕ್ತೀರಿ ಮಾಡಿದ್ರಿ ರೋಡ್ ಮ್ಯಾಗ ಬಂದ್ರಿ. ಈಗ ಅಲ್ರಿ ಈಗ ಅತಿಕ್ರಮ ಕಟ್ಟಡ ಎಲ್ಲ ಅದ್ರ ಬದಲು ಮಾಡ್ತೀರಿ ಮಾಡ್ತಿಲ್ಲ. ಅವ್ರ ಕಡೆ ಹೇಳ್ದು ಎಲ್ಲ ತೆಗಿಸ್ತೀವಿ. ಯಾರ್ರಿ ಅವ್ರ ಕಡೆ ಮನಿ ಹೋಗ್ಯಾವ್ರಿ, ನಿಮ್ ಕಡೆನು ಮನಿ ಬಂದಾವ್ರಿ. ನೋಡ್ರಿ ಅದ್ ಪಾಲ್ ತೆಗದ್ರಿ ನಾವ್ ಕಳಿಸುವ ಇವಾಗಿಂದಲ್ರಿ ಅದ ಅಲ್ಲಿ ಇವಾಗಿಂದಲ್ರಿ 15 ವರ್ಷದಿಂದ ಇವ್ರ ಅದ್ರ ಸಂಬಂಧ ಹೋರಾಡ್ಯಾರ್ರಿ. ಇವ್ರ ಹೋರಾಡ್ಯಾರ್ರಿ ಅದ್ರ ಸಂಬಂಧ. ಯಾವ್ದ್ರಿ ಮತ್ತೀಗ ಅವ್ರೆಲ್ಲ ಕಟ್ಟಡ ಕಟ್ಟಾರಲ್ರಿ ಅದಕ್ಕೆ ಮತ್ತೆ ಮಾಡ್ಸಿಲ್ಲ. ಪೈಲ್ ಅದಾಗೈತ್ರಿ ಇದಾಗೈತ್ರಿ. ಪೈಲ ನಾವ್ ಹೇಳಿದ್ ಮಾಡ್ಬೇಡ್ರಿ. ನೀವು ಲೀಗಲ್ ಏನೈತ್ರಲ್ಲ ನಿಮ್ ಕಾನೂನು ಪ್ರಕಾರ ಐತೆ ಅದ್ ಮಾಡಲ್ಲ. ನೀವು ಅಂಗಡಿ ಯಾವ ತೆಗಿಲ್ರಿ. ಅವ್ರಿಗೆ ಏನದಾವ್ರಲ್ಲ 150 ಎಕರೆ ಸಮರ್ಪಕ ಉತ್ತರ ನೀಡಲು ಆಗದ ತಹಸೀಲ್ದಾರ್ ಉಪವಿಭಾಗಾಧಿಕಾರಿಗಳು ಹೇಳಿದಷ್ಟು ಮಾಡೋದು ನಾವು ಎಂದು ಹೇಳಿ ಅಲ್ಲಿಂದ ಪಲಾಯನ ಮಾಡಿದ್ದಾರೆ. ನೋಡ್ರಿ, ನಾವು ಅಂಗಡಿ ಇಟ್ಟದ್ದೇ ಕಣ್ಣಿಗೆ ಕಾಣ್ತೈತೆ ಅಧಿಕಾರಿಗಳಿಗೆ. ಬಟ್ ಇದು ಕೋಟಿಗಟ್ಟಲೆ ಅನುದಾನ ನುಂಗಿ ಮತ್ತು ಅತಿಕ್ರಮವಾಗಿ ಒತ್ತುವರಿ ಮಾಡ್ಕೊಂಡ ಆಮೇಲೆ ಅವರು ಕಟ್ಟಡ ಕಟ್ಕೊಂಡ ಅವರಿಗೆಲ್ಲರಿಗೂ ಒಂದು ನ್ಯಾಯ, ಮತ್ತು ನಾವು ಬೀದಿ ಬದಿ ವ್ಯಾಪಾರ ಮಾಡ್ತೀವಲ್ಲ ಇವ್ರಿಗೆ ಒಂದು ನ್ಯಾಯ. ಈ ಥರ ನಮಗೆ ಸರಿ ಅನಿಸ್ತಾ ಇಲ್ಲ ಅಧಿಕಾರಿಗಳದ. ಅದಕ್ಕೆ ನಾನು ಒಂದು ಮನವಿ ಮಾಡ್ಕೊತೀನಿ ತಹಸೀಲ್ದಾರ್ ಸಾಹೇಬ್ರಿಗೆ, ಎಸ್ ಸಿ ಸಾಹೇಬ್ರಿಗೆ ಎಲ್ಲರಿಗೂ ಒಂದು ಮನವಿ ಮಾಡ್ಕೊತೀನಿ. ಏನಪ್ಪ ಅಂತಂದ್ರೆ ಇವಾಗ ನಮ್ಮ ಊರಲ್ಲಿ ಅತಿಕ್ರಮವಾಗಿರುವಂಥ ಎಲ್ಲ ಇವು ಜಾಗವನ್ನು ತೆರವುಗೊಳಿಸಿ ನಮ್ಮಂಥ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರು ಅನುಕೂಲ ಮಾಡಿ ಅದೊಂದು ಮಳಿಗೆಯನ್ನು ಮಾಡಿದ್ರೆ ನಮ್ಮ ವ್ಯಾಪಾರ ನಡಿತೈತಿ ಮತ್ತು ನಮ್ಮದು ಉಪಜೀವನ ನಡಿತೈತಿ. ಮತ್ತು ಪೌರ ಕಾರ್ಮಿಕರದ ಸರಿಯಾದ ಸಮಯಕ್ಕೆ ಪೇಮೆಂಟ್ ಆಕೈತಿ. ಒಂದೊಂದು ಪೌರ ಕಾರ್ಮಿಕದ 6 ತಿಂಗಳ ಪೇಮೆಂಟ್ ಆಗಂಗಿಲ್ಲ. ಮೇಲಧಿಕಾರಿಗಳದ್ದು ಹಂಗಿಲ್ಲ, ಸರಿಯಾದ ಸಮಯಕ್ಕೆ ಪೇಮೆಂಟ್ ಆಕೈತಿ. ಪೌರ ಕಾರ್ಮಿಕರ ಬದಲು ಯಾರೂ ಗಮನ ಹರಿಸಂಗಿಲ್ಲ, ಊರ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಂಗಿಲ್ಲ. ಮತ್ತು ನಾವು ಬೀದಿ ಬದಿ ವ್ಯಾಪಾರ ಮಾಡ್ತೀವತ್ತಂದ್ರೆ ನಮ್ಮ ಕಡೆ ಬಟ್ ಮಾಡಿ ನಾವು ಕಣ್ಣಿಗೆ ಕಾಣ್ತೀವಿ ಅಂದರೆ ಇಂಥದ್ದು ಹೆಂಗೆ ಯಾವ ನ್ಯಾಯ? ಶ್ರೀಮಂತರಿಗೂ ನ್ಯಾಯ, ಬಡವರಿಗೂ ನ್ಯಾಯ? ಇದು ಯಾವ ಥರ ಧೋರಣೆ ಇದು? ಅದನ್ನು ನೀವು ಮಾಧ್ಯಮದವರು ಸ್ವಲ್ಪ ಪರಿಶೀಲನೆ ಮಾಡಿರಿ, ಇದಕ್ಕೆ ನಮಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದ ಇಷ್ಟ ಹೇಳ್ತೀನಿ. ಮುಗಳಖೋಡ ಅಕ್ರಮ ತೆರವಿಗಾಗಿ ನೀವು ಕಳೆದ ಒಂದು 10 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀರಿ. ಇವತ್ತು ತಹಸೀಲ್ದಾರ್ ಅವರು ವಿಸಿಟ್ ಮಾಡಿದರು. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನೋಡಿರಿ, ನಾವು 2015ರಿಂದ ಹೋರಾಟ ಮುಂದುವರಿತಿದ್ದು. ನಮ್ಮ ಊರಾಗ ಗೈರನ್ ಜಾಗ ಇದ್ದು 150 ಎಕರೆ ಗೈರನ್ ಜಾಗ, ಒಂದು 30-35 ಎಕರೆ ಜಾಗ, ಒಂದು 4 ಎಕರೆ ಮೂರಮ್ ಖನಿ ಐತಿ. ಕ್ರಾಸ್ ಅಕ್ಷಿ ಬಾಂತ ಹಾಯ್ ರೋಡ್ ಐತಿ. ಇಷ್ಟೆಲ್ಲ ಇದ್ರೂ ನಾವು ಸಂಬಂಧಪಟ್ಟ ತಹಸೀಲ್ದಾರು, ಎ ಸಿ, ಡಿ ಸಿ, ಸಂಬಂಧಪಟ್ಟ ಮಂತ್ರಿಗಳಿಗೆ ಎಲ್ಲರಿಗೂ ಕಳಿಸಿದ್ರು. ಮುಂದೆ 2010-11 ಡಿ ಸಿ ಆಫೀಸಲ್ಲಿ ಪಾದಯಾತ್ರೆ ಮಾಡಿದ್ರು. ಅರ್ಧ ಕೋಳಿ ತಹಸೀಲ್ದಾರೆಲ್ಲ ಬರೆದು ಕೊಟ್ಟವರು. ಆದ್ಮೇಲೆ ಮತ್ತೊಂದು ಪಾದಯಾತ್ರೆ ಮಾಡಿದ್ರು. ಅವಾಗ ಹಾದ್ಯಾಗ ಬಂದು ಬರೆದು ಕೊಟ್ಟವರು. ನಾವು ಇದರಿಂದ ಸಲಹೆ ಮಾಡಿ ಕಲ್ಲು ಕೊಡ್ತಿರ್ತೀವಿ.
ಆದ್ರೆ ಮತ್ತೆ ಪೋರ್ಸ್ಗಳು ಮುಂದೆ ಧರಣಿ ಸತ್ಯಾಗ ಕೂತು ಉಪವಾಸ ಧರಣಿ 2ನೇ ದಿನಕ್ಕೆ ತಹಸೀಲ್ದಾರದ ಎಲ್ಲರೂ ಬಾಲಕಿಷನ್ ಇಲ್ಲ ನಾವು ಈಗಾಗಲೇ ಯಾಕೆ ಹೇಳಿದ್ರು ಅಳದಕ್ಷನ್ ಏನು ಹೋಗ್ಯಾರಲ್ಲ ಹೊಲಕ್ಕೆ ಗುರ್ತ ಮಾಡಿಲ್ಲ. ಇದರಿಂದ ಇಲ್ಲಿ ಪಟ್ಟಣದಲ್ಲಿ ಏನು ಸಮಸ್ಯೆ ಆಗ್ತೈತೆ ರೀ? ಪಟ್ಟಣದಾಗ ಅಂದ್ರೆ ರೋಡ್ ಮ್ಯಾಗ ಪತ್ರಾಸ್ ಬಿಡ್ಕೊಂಡಾರ, ಗಟಾರ್ ಮ್ಯಾಗ ಫುಟ್ಪಾತ್ ಮಾಡ್ಯಾರ. ಫುಟ್ಪಾತ್ ಮ್ಯಾಗ ಪತ್ರಾಸ್ ಹಾಕೊಂಡಾರ, ಶೆಡ್ ಹಾಕೊಂಡಾರ, ಕರೆಂಟ್ ಶಾಂಕ್ಷನ್ ತೊಗೊಂಡಾರ ಅನಿಗತವಾಗಿ ಎಲ್ಲ ಮಾಡಿ ಕಿಸಿಂದ ಇದನ್ನು ಮಾಡಿದ್ರು. ಮತ್ತೆ ಹಂಗೆ ಬಿಡ್ಯಾಕೈತರು. ಮಣ್ಣು ಈಗಾಗಲೇ ಒಂದು 8 ದಿವಸದಿಂದ ಮುನ್ಸಿಪಾಲ್ಟಿ ಹೇಳಿದ್ರು ಹಂಗೆ ಬಿಡ್ಯಾಕೈತಾರು, ಬಂದ್ ಮಾಡೋದು. ಅವು ಏನೋ ನಾವು ಹೇಳಿ ತಂದು ಅವ್ರು ಬಡದ ಕಲ್ಲ ಹಾಕಿಸಿಂದ ಎಲ್ಲ ಅಡಿಗೆ ತಂದು ಇಟ್ಕೊಂಡು ಕೂತಾರು. ಇವತ್ತು ಮತ್ತೆಲ್ಲ ಆದ್ರೂ ಇನ್ನು ನಾವು ಮುಂದೊಂದು ದಿನ ಇನ್ನೇನು ಅರ್ಜಿ ಕೊಡಂಗಿಲ್ಲ ಯಾರಿಗೆ, ಎಲ್ಲ ಕೊಟ್ಟು ಕಾಗದ ಗಂಟು ಕಟ್ಟಿದ್ದು. ಇನ್ನು ಅರ್ಜಿ ಕೊಡೋಂಗಿಲ್ಲ. ಇನ್ನೊಂದು ದಿನ 15 ಸಂಕ್ರಮಣ ಆದ ನಂತರ ಮತ್ತೆ ಪೋರ್ಸ್ಗಳು ಮುಂದೆ ಧರಣಿ ಸತ್ಯಾಗ್ರಹ ಕೊಡೋರು. ಎಲ್ಲಿವರೆಗೆ ಕೊಡ್ತೀರಿ? ಅದು ಬಂದು ಅವ್ರನ್ನ ಏನಾಗಿ ಅತಿಕ್ರಮಣ ಮಾಡ್ಕೊಂಡಾರ, ನಾವು ತೊಟ್ಟೆ ಕಬ್ಬು ಹಚ್ಕೊಂಡಾರು, ರಚನೆ ಹಚ್ಕೊಂಡಾರು. ಮುಂದೆ ಅಂದರೆ ಈಗೇನು ರೀ, ನಾವು ಅಂಗಡಿಕಾರರು ನಿಂತಾರು, ನಾವು ಅಷ್ಟೇ ಕಾಣ್ತೀವಿ ಇವ್ರಿಗೆ ಬಡವ್ರಿಗೊಂದು ನ್ಯಾಯನ ಶ್ರೀಮಂತಗೊಂದು ನ್ಯಾಯನ ಅಂತಾರೆ. ಅಂಗಡಿಕಾರನೂ ಕೇಳಿಸಿ ರೋಡ್ ಮ್ಯಾಗಿಂದ ಮುಂದೆ ಅತಿಕ್ರಮ ಮಾಡಿದವ್ರು ಯಾರ್ಯಾರ ಬಚ್ಚಾರ ಅವ್ರನ್ನೂ ಬಿಡಿಸ್ಬೇಕು. ಮುಂದೊಂದು ತೊಡೆ ಫರಸ್ಟ್ರದವ್ರು ಬಂದು ಮನೆ ಹಾಕೊಂಡಿದಾರು, ಒಂದು 2 ವರ್ಷ 3 ವರ್ಷ ಇರ್ತಾರೋ. ಅದನ್ನು ಯಾರ್ಯಾರ ಜಾಗನ ಮಾರಿಯಾರ ಈಗಾಗಲೇ 9 ಮಂದಿ 10 ಲಕ್ಷ 15 ಲಕ್ಷ. ಮುಂದೊಂದು ತೊಡೆ ಮೇಲೆ ಕಾಂಪ್ಲೆಕ್ಸ್ ಕಟ್ಟಿ ಈಗ ಸರ್ಕಾರ ಗಾಯನ ಅಂತ ಅಲ್ಲಿ ಮನೆಗಳು ಕಟ್ಟಿ ಮಾರ್ಯಾರಲ್ರಿ, ಇದ್ರಾಗ ಯಾರ್ಯಾರು ಶಾಮೀಲ್ ಅದಾರ ಅಂತ ಹೇಳಿ? ಇದಕ್ಕೆ ಮುನ್ಸಿಪಾಲ್ಟಿಯವ್ರು ಶಾಮೀಲ್ದಾರು, ಎಲ್ಲರೂ ಶಾಮೀಲ್ದಾರ. ಮುಂದೆ ಈಗಾಗಲೇ ಅಲ್ಲಿ ಗೈರನ್ ಜಾಗದಾಗ ಮನೆ ಕಟ್ಕೊಳಕ್ಕೆ ಅಷ್ಟೇ ಇರುತ್ತೆ. ಅದ್ರಾಗ ಒಂದು ತೊಡೆ ಮನೆ ಮಾಡೋ ಅಂಗಡಿ ಕಟ್ಟಿ ಕಾಂಪ್ಲೆಕ್ಸ್ ಕಟ್ಟಿ ಬಾಡಿ ಕೊಟ್ಟಾರೆ, ಮಾರಾಟ ಮಾಡ್ಯಾರ. ಇದೆಲ್ಲ ಮಾಡಿದ್ರು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊತಾರೋ. ಇನ್ನರೇ ಕಣ್ಣು ತೆರೀತಿ ಹೇಳ್ತೀವಿ ನಾವು. ಇನ್ನು 15 ಸಂಕ್ರಮಣ ಆದ ನಂತರ ಅದ್ರೊಳಗೆ ಮಾಡಿಕ್ಷಂದು ಎಲ್ಲ ಇದು ಮಾಡಿದ್ರು. ನಾವು ಕೊಡ್ತೀವಿ. ಇದಕ್ಕೆ ಮುನ್ಸಿಪಾಲ್ಟಿ ಮುಂದೆ ಅಮರನಾಥ ಉಪವಾಸ ಧರಣಿ ಸತ್ಯ ಹಾಕೊಂಡವ್ರು. ಮತ್ತೆ ತಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಮಲ್ಲಪ್ಪ ಸ್ಪೀಕರ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಈಗ ಪಂಚ್ ನ್ಯೂಸ್ಗಾಗಿ ಮುಗಳಕೋಡದಿಂದ ಸಂಜೀವ್ ಬ್ಯಾಕುಡೆ.